ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇದು ವ್ಲಾಗ್. ನಾವಿಲ್ಲಿ ಚರ್ಚಿಗೆ ಹೊರಟ್ವಿ. ಇವತ್ತು ನಾವು ಹೋಗ್ತಾ ಇರೋದು ರಸಲ್ ಕೈಮಾ ಚರ್ಚಿಗೆ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ರಸಲ್ ಕೈಮಾ ಚರ್ಚಿಗೆ ಹೋಗಬೇಕು ಅಂತ. ಆದರೆ ಇದು ವಾರೆಲ್ಲ ಸ್ಟಾರ್ಟ್ ಆದಮೇಲೆ ಹೋಗೋಕ್ಕೆ ಆಗಿಲ್ಲ ನಮಗೆ. ನಮ್ಮ ಊರಲ್ಲಿ ಸೈಂಟ್ ಲಾರೆನ್ಸ್ ಬೆಸಲಿಕಾ ಹತ್ತೂರು ಮತ್ತು ಬಾಲ ಯೇಸು ಬಿಕರ್ನಕಟ್ಟೆ ಈ ಚರ್ಚನ್ನೆಲ್ಲ ನಾವು ಪಿಲ್ಗ್ರಿಮೇಜ್ ಸೈಟ್ ಅಂತ ಹೇಳಿ ಅಲ್ಲಿಗೆ ವಿಸಿಟ್ ಮಾಡ್ತೇವೆ. ಅದೇ ರೀತಿ ಇದೊಂದು ರಸಲ್ ಕೈಮಾ ಚರ್ಚ್ ಕೂಡ UAEಯ ಒಂದು ಪಿಲ್ಗ್ರಿಮೇಜ್ ಸೈಟ್. ಶಾರ್ಜಾದಿಂದ ರಸಲ್ ಕೈಮಾ ಚರ್ಚಿಗೆ ಆಲ್ಮೋಸ್ಟ್ 1 hour ಇದೆ ಜರ್ನಿ. ನಾವು ಮನೆಯಿಂದ 4 o'clockಗೆ ಹೊರಟ್ವಿ. ಇಲ್ಲಿ ನೋಡಿ ಕ್ಯಾಮಲ್ಸ್ ಕಾಣಿಸ್ತಾ ಇದೆ ಅಲ್ವಾ. 2 ವಾರದ ಹಿಂದೆ ಇಲ್ಲಿ ಜೋರು ಮಳೆ ಆಗಿತ್ತು. ಆ ಮಳೆಯಿಂದಾಗಿ ಇಲ್ಲೆಲ್ಲ ಗ್ರೀನರಿ ಆಗಿದೆ. ಸ್ವಲ್ಪ ಮರುಭೂಮಿ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿದೆ. ಇಲ್ಲಾಂದರೆ ಫುಲ್ಲು ಡಸ್ಟ್ ಸ್ಯಾಂಡ್ ಇರ್ತಿತ್ತು. ಇವಾಗ ಸ್ವಲ್ಪ ಗ್ರೀನರಿ ಇದೆ. ನಾವು ರಸಲ್ ಕೈಮಾ ಚರ್ಚಿಗೆ ರೀಚ್ ಆದ್ವಿ. ಅದೇ ಕಾಣಿಸ್ತಿದೆ ಅಲ್ವಾ ರಸಲ್ ಕೈಮಾ ಚರ್ಚ್ ಅದು. ರೋಮನ್ ಕ್ಯಾಥಲಿಕ್ ಚರ್ಚಲ್ಲಿ ಈಚ್ ಚರ್ಚಿಗೆ ಒಂದೊಂದು ಸೇಂಟಿನ ಹೆಸರಿಡ್ತಾರೆ. ರಸಲ್ ಕೈಮಾ ಚರ್ಚಿಗೆ ಸೈಂಟ್ ಆಂಟನಿ ಆಫ್ ಪದುವಾ ಅನ್ನೋ ಸೇಂಟ್ನ ಹೆಸರನ್ನು ಇಟ್ಟಿದ್ದಾರೆ. ಆ ಚರ್ಚನ್ನು ಆ ಪರ್ಟಿಕ್ಯುಲರ್ ಸೇಂಟ್ ಪ್ರೊಟೆಕ್ಟ್ ಮಾಡ್ತಾರೆ ಮತ್ತು ಅವರು ನಮ್ಮ ರೋಲ್ ಮಾಡೆಲ್ ಆಗಿರ್ತಾರೆ ಅನ್ನೋ ಒಂದು ಬಿಲೀಫ್ ನಮ್ಮದು. ಹಾಗೆ ಸೈಂಟ್ ಆಂಟನಿ ಆಫ್ ಪದುವಾ ಈ ಸೇಂಟನ್ನು ನಾವು ಲಾಸ್ಟ್ ಐಟಮ್ಸ್ ಇದ್ದು ಸೇಂಟ್ ಅಂತ ಕರಿತೇವೆ. ನಮ್ಮಲ್ಲಿ ಯಾವುದೇ ಒಂದು ಐಟಮ್ ಮಿಸ್ ಆದರೂ ನಾವು ಫಸ್ಟಿಗೆ ಅವ್ರ ಹತ್ರ ಪ್ರೇ ಮಾಡ್ತೀವಿ. ನಾನು ತುಂಬ ಸಲ ಈ ಸೇಂಟ್ ಹತ್ರ ಪ್ರೇ ಮಾಡಿದ್ದೇನೆ. ನಾನು ಯಾವಾಗೆಲ್ಲ ಪ್ರೇ ಮಾಡ್ತೇನಲ್ಲ ನನಗೆ ಐಟಮ್ ಸಿಕ್ಕಿದೆ. ಸೊ ನನಗೆ ಈ ಸೇಂಟ್ ಅಂದರೆ ತುಂಬ ಇಷ್ಟ. ಇದು ನೋಡಿ ಚರ್ಚ್ ಇದ್ದು ಇನ್ಸೈಡ್ ವ್ಯೂ ತುಂಬ ಸ್ಪೇಷಿಯಸ್ ಆಗಿದೆ. ನಾವು ಹೋಗಬೇಕಾದ್ರೆ ಒಂದು ಮಾಸ್ ಸರ್ವಿಸ್ ಮುಗೀತು. ಆಮೇಲೆ ಇದ್ದಿದ್ದು 7 o'clock ಮಾಸ್. ಸೊ ಚರ್ಚ್ ಖಾಲಿ ಇತ್ತು. ಚರ್ಚ್ ಒಳಗಡೆ ಒಂದು ವಾಲಲ್ಲಿ ಒಂದು ಫ್ರೇಮ್ ಮಾಡಿದ್ದಾರೆ ಸೈಂಟ್ ಆಂಟನಿ ಮತ್ತು ಮದರ್ ಮೇರಿದ್ದು. ಅದು ನ್ಯಾಚುರಲ್ ಸ್ಟೋನ್ ಮತ್ತು ಮಾರ್ಬಲ್ ಯೂಸ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ನೋಡಿ. ಈ ರೀತಿ ಸ್ಟ್ಯಾಕಿಂಗ್ ಮಾಡಿದ್ದಾರೆ. ಚರ್ಚ್ನ ಒಂದು ಕಾರ್ನರ್ ರೂಮಲ್ಲಿ ಈ ರೀತಿ ಬೇರೆ ಬೇರೆ ಸೇಂಟ್ಗಳ ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ. ಸಿಕ್ಸ್ to 6:30 ಆಯ್ತು. ಇವಾಗ ನಾವು ಚರ್ಚಿಂದ ಹೊರಟ್ವಿ. ಆನ್ ದ ವೇ ಬರಬೇಕಾದ್ರೆ ನನಗೆ ಎಲ್ಲಿಯಾದರೂ ಗಾಡಿ ಪಾರ್ಕ್ ಮಾಡಿ ಸ್ವಲ್ಪ ವಾಕ್ ಮಾಡಬೇಕು ಅಂತ ಫೀಲ್ ಆಗ್ತಿತ್ತು. ಅದಕ್ಕೆ ಹಸ್ಬೆಂಡ್ ಹತ್ರ ಹೇಳಿದೆ ಸ್ವಲ್ಪ ಗಾಡಿ ಪಾರ್ಕ್ ಮಾಡಿ ಅಂತ. ಜಸ್ಟ್ ಪಾರ್ಕ್ ಮಾಡಿ 2 to 3 minutes ಆಗಬೇಕಾದ್ರೆ ಹಸ್ಬೆಂಡ್ ಹೇಳಿದರು ಇಲ್ಲೆಲ್ಲ ಪಾರ್ಕ್ ಮಾಡಿದರೆ ಫೈನ್ ಹಾಕ್ತಾರೆ ಹೋಗುವ ಅಂತ. ಸೊ ಮತ್ತೆ ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.